ಅದೇ ರೀತಿಯಾಗಿ ಕೂಡ ನನ್ನ ಮೇಲೆ ಕೂಡ ರಾಜ್ಯ ಸರ್ಕಾರನ ಬೆಳೆಸಬೇಕಂತೇಳಿ ಇಲ್ಲೂ ಸಲ್ಲದ ಆರೋಪಗಳನ್ನು ತಂದು ಇವತ್ತು ನನ್ನ ಮೇಲೆ ಗೂಬೆ ಕೂರಿಸಿ ಇವತ್ತು ನಾನು ಕೂಡ ರಾಜೀನಾಮೆ ಮಾಡುವಂಥ ಪರಿಸ್ಥಿತಿ ಬಂತು. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ನಾಯಕರಿಗೆ ಒಳ್ಳೆಯದಾಗಿದೆ ಅನ್ನೋದು ಗೊತ್ತಿಲ್ಲ, ನಮ್ಮ ಬಳ್ಳಾರಿ ನಾಯಕರಿಗಂತೂ BJP ನಾಯಕರಿಗೆ ಭಾಳಷ್ಟು ಭಾಳ ಸಿಹಿ ಉಂಡಂಥದ್ದು ಆಗ್ತಾಯಿದೆ. ಇದು ಭಾಳಷ್ಟು ತಾತ್ಕಾಲಿಕ, ಮುಂದೆ ಒಂದು ದಿನ ನೋಡ್ತಾರೆ. ಇವತ್ತು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, BJP ನಾಯಕರು ಮಾನ್ಯ ಮಾಜಿ ಸಚಿವರಾದಂಥ ರಾಮ್ಲು ಅವರು ಭಾಳಷ್ಟು ಆವೇಶಭರಿತವಾಗಿ ಜೈಲಿಗೆ ಹೋಗ್ತಾರೆ ಅಂತ ಕೇಳ್ತಾರೆ. ಜೈಲಿಗೆ ಹಾಕ್ಸಿರೋದು ನೀವು ಸ್ವಾಮಿ, ನಿಮ್ಮ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಇಟ್ಕೊಂಡು ನೀವು ಹಾಕ್ಸಿರೋದು. ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂಡಿಸಿ ಮಾಡುವಂಥ ಕೆಲಸ ನೀವು ಮಾಡಿರೋದು. ನೀವು ಮಾಡಿದಂಥ ಅವ್ಯವಹಾರಗಳನ್ನು ನಾವು ಮತ್ತೆ ಮಂತ್ರಿಯಾಗಿ ಬಂದು ಬಯಲಿಗೆಳಿತೀನಿ. ಅವತ್ತು ನೀನು ಕೂಡ ಜೈಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಆಗೇ ಆಗುತ್ತೆ ಅಂತೇಳಿ ನನ್ನ ಪ್ರಮಾಣವಾಗಿ ನಾನು ಹೇಳ್ತೀನಿ. ಖಂಡಿತವಾಗಿ ಹೋಗ್ತಾರೆ. ಇಲ್ಲ, ಅವರು ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ. ಅವರು ಕೂಡ ಅನೇಕ ಹಗರಣಗಳನ್ನು ಅವರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮೇಲೆ ಇಲ್ಲ ಸಲ್ಲದ ಕಾರಣದಿಂದ ಹೇಳ್ತಾರೆ CBI ಬಂದಿದೆ, ಮಾಡಲಿ, ತನಿಖೆಯನ್ನು ಮಾಡಲಿ. ನಾವು ಯಾವುದು ಕೂಡ ಯಾವ ತನಿಖಾ ಸಂಸ್ಥೆಗೂ ಕೂಡ ನಾವು ವಿರುದ್ಧವಾಗಿಲ್ಲ. ಸ್ವಾಗತ ಮಾಡಿದ್ದೀವಿ, ಅದನ್ನು ನಾನು ಫೇಸ್ ಮಾಡಿದ್ದೀನಿ. ನ್ಯಾಯಾಲಯಗಳಲ್ಲಿ ಯಾವ ರೀತಿ ಆಗ್ತದೆ ಅಂತೇಳಿ ತಾವು ನೋಡ್ತಾ ಇದ್ದೀರಿ. ಹೌದು, ಇವತ್ತು ST ವೆಲ್ಫೇರಲ್ಲಿ ಕೂಡ ನಾನು ನಡೆಸುವಂಥ ಒಂದು ಕಾರ್ಯದಲ್ಲಿ ಕೂಡ ಅನೇಕ ಹಗರಣಗಳು ಆಗಿದ್ದಾವೆ. ಅವನ್ನೆಲ್ಲ ಕೂಡ ಬಯಲಿಗೆಳೆಯುವಂಥ ಒಂದು ಕೆಲಸ ಮಾಡ್ತೀವಿ ನಾವು ಬಂದ ಮೇಲೆ. ಅವರು ವಿನಾಕಾರಣ ಕೋವಿಡ್ ವಿಚಾರದಲ್ಲಿ ಹೆಲ್ತ್ ಮಿನಿಸ್ಟರ್ ಇದ್ದಾಗ ಯಾವ ರೀತಿ ಮಾಡಿದ್ದಾರೆ, ಇವತ್ತು ಅದೆಲ್ಲ ಕೂಡ ಈಗಾಗಲೇ ತನಿಖಾ ಸಂಸ್ಥೆಗಳು ಜೊತೆಗಿದ್ದಾವೆ. ಅವರು ಕೂಡ ಇವತ್ತು ಭಾಳ ಖುಷಿಯಾಗಿ ನಾಗೇಂದ್ರ ಜೈಲಿಗೆ ಹೋಗಿದ ಅಂತೇಳಿ ಖುಷಿ ಪಡ್ತಾ ಇದ್ದಾರಲ್ಲ, ನೀವು ಜೈಲಿಗೆ ಹೋಗೋಂಥ ಸಂದರ್ಭ ಕೂಡ ಬರುತ್ತೆ ಸ್ವಾಮಿ. ಇವನ್ ನಾವೆಲ್ಲೇ ಅಲ್ಲ. ಇವತ್ತು ವಿನಾಕಾರಣ ಬಳ್ಳಾರಿಯಿಂದ ಅವ್ರಿಗೇನಾಗಿದೆ, ಬಳ್ಳಾರಿ ಅಂದರೆ ನಾನೇ ಇರಬೇಕನ್ನುವಂಥ ಒಂದು ಅಹಂಕಾರ ಇತ್ತು. ಕಳೆದ ಎರಡು ಚುನಾವಣೆಗಳಲ್ಲಿ ಕೂಡ ಸೋತು ಸುಣ್ಣಾಗಿದ್ದಾರೆ. ಇನ್ನೂ ಬುದ್ಧಿ ಬಂದಿಲ್ಲ ಅವರಿಗೆ. ಇನ್ನೂ ಒಬ್ಬ ನಾಯಕನ ಮೇಲೆ ಇನ್ನೊಬ್ಬರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜೈಲಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ ಅಂತೇಳಿ. ಸ್ವಾಮಿ, ನಾನು ಈ ಕ್ಷೇತ್ರಕ್ಕೆ 2 ಬಾರಿ ಶಾಸಕನಾದ ಮೇಲೆ ನನ್ನ ಅಭಿವೃದ್ಧಿ ಏನಂದರೆ, ಅಭಿವೃದ್ಧಿ ರೋಡ್ ಹಾಕೋದು ಅದರದೊಂದೇ ಅಲ್ಲ, ಈ ಕ್ಷೇತ್ರವನ್ನು ಶಾಂತಿ ರೀತಿಯಾಗಿ ಸರ್ವ ಧರ್ಮದ ಜನಾಂಗದವರು ಕೂಡ ಶಾಂತಿಯಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. ನೀನು ನಡೆಸುವಂಥ ನಿನ್ನ ಆಡಳಿತದಲ್ಲಿ ಏನೇನು ಅನಾಹುತಗಳಾಗಿದೆ ಅಂತೇಳಿ ಕೂಡ ಇಡೀ ಬಳ್ಳಾರಿ ಜಿಲ್ಲೆಗೆ ಗೊತ್ತು. ಯಾವ ಸಮುದಾಯಗಳು, ಯಾವ ಸಮಾಜಗಳು ತುಳಿತಕ್ಕೆ ಒಳಗಾಗಿದೆ ಅಂತೇಳಿ ಕೂಡ ಗೊತ್ತು. ನೀವು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ. ನಿಮ್ಮ ಕ್ಷೇತ್ರದ ನಿಮ್ಮ ಅಭಿವೃದ್ಧಿ ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ? ಅಲ್ಲಿ ಕೂಡ ತಾವೆಲ್ಲ ಪೂರ್ಣವಾಗಿ ಸೋಲಿಸಿಕೊಂಡಿದ್ರಲ್ಲಿ. ಅದಕ್ಕೆ ನಿಮ್ಮನ್ನು ಸೋಲಿಸಿರೋದು. ಇವತ್ತು ವಿನಾಕಾರಣ ಬಿಟ್ಟು ಪ್ರತಿ ಬಾರಿ ಕೂಡ ಪ್ರೆಸ್ ಮೀಟ್ಗಳಲ್ಲಿ ನಾಗೇಂದ್ರ ಜೈಲಿಗೆ ಹೋಗ್ತಾನೆ ಅಂತ ಹೇಳಿದ್ರೆ, ಇದು ಹೋಗೋದು ಹಣೆ ಬರ ಇದ್ದರೆ ಹೋಗೇ ಹೋಗ್ತಾರೆ. ನಿನ್ನ ಹಣೆ ಬರದಲ್ಲಿ ಇದ್ದರೆ ಹೋಗೇ ಹೋಗುತ್ತೆ. ನಾನು ಎಷ್ಟು ಸರ್ತಿ ಜೈಲಿಗೆ ಹೋಗಿ ಬರ್ತೀನೋ, ನೀವು ಎಷ್ಟು ಸರ್ತಿ ನನಗೆ ತುಳಿತಕ್ಕೆ ನಿಮ್ಮ BJP ಪಕ್ಷದವ್ರು ಮಾಡ್ತೀರೋ, ಅಷ್ಟು ನಾನು ಚೆಂಡಕ್ಕಿಂತ ರೀತಿಯಲ್ಲಿ ಬಾಲ್ಕಿಂತ ರೀತಿಯಾಗಿ ಕುಡಿದೆದ್ದು ಬರ್ತೀನಿ. ಈ ರಾಜ್ಯಕ್ಕೆ ಮುಂದೆ ತಾವೆಲ್ಲರೂ ಕೂಡ ನೋಡ್ತೀರಿ, ನೀನು ನೋಡ್ತಿ, ರಾಮ್ದವ್ರು ಕೂಡ ನೋಡ್ತಾರೆ. ನಿನಗಿಂತ ಮುಂದೆನೇ ನೀನೇನು ಪದವಿಯನ್ನು ಆಸ್ತಿಯಲ್ಲ ಅದನ್ನು ನಾನು ಪಡಿತೀನಿ. ನನ್ನ ಕಾಂಗ್ರೆಸ್ ಪಕ್ಷ ನನಗೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗ್ಯಾರಂಟಿ. DCM ಆದರೆ ಮುಖ್ಯಮಂತ್ರಿ ಕೂಡ ಆಗ್ಬೋದು. ನನ್ನ ಆಡಳಿತ ಚೆನ್ನಾಗಿದ್ದರೆ, ನನ್ನ ಮನಸ್ಸು ಚೆನ್ನಾಗಿದ್ದರೆ, ನನಗೆ ಒಳ್ಳೇದಾದರೆ, ಇನ್ನೂ 20 ವರ್ಷಕ್ಕಲ್ಲ 25 ವರ್ಷದ ನಂತರ ಆದರೂ ಕೂಡ ನಾನು ಮುಖ್ಯಮಂತ್ರಿ ಆದರೂ ಕೂಡ ಇನ್ನೂ ಆಶ್ಚರ್ಯ ಇಲ್ಲ. ನಾನು ಸೀನಿಯರ್ ಆಗ್ತೀನಿ ಅವಾಗೆ. ಅದಕ್ಕೇನು ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವ ಧರ್ಮದವರನ್ನ, ಎಲ್ಲರನ್ನ, ಹಿಂದುಳಿದವರನ್ನ, ದಲಿತರನ್ನ ಮುಂದೆ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ ನಾವು ಮಾಡುತ್ತೆ. ಅದೇ ರೀತಿಯಾಗಿ ಕೂಡ ನನ್ನ ಮೇಲೆ ಕೂಡ ರಾಜ್ಯ ಸರ್ಕಾರನ ಬೆಳೆಸಬೇಕಂತೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ತಂದು ಇವತ್ತು ನನ್ನ ಮೇಲೆ ಗೂಬೆ ಕೂರಿಸಿ ಇವತ್ತು ನಾನು ಕೂಡ ರಾಜೀನಾಮೆ ಮಾಡುವಂಥ ಪರಿಸ್ಥಿತಿ ಬಂತು. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ನಾಯಕರಿಗೆ ಒಳ್ಳೆಯದಾಗಿದೆ ಅನ್ನೋದು ಗೊತ್ತಿಲ್ಲ, ನಮ್ಮ ಬಳ್ಳಾರಿ ನಾಯಕರಿಗಂತೂ BJP ನಾಯಕರಿಗೆ ಭಾಳ ಸಿಹಿ ಉಂಡಂಥದ್ದು ಆಗ್ತಾಯಿದೆ. ಇದು ಭಾಳಷ್ಟು ತಾತ್ಕಾಲಿಕ, ಮುಂದೆ ಒಂದು ದಿನ ನೋಡ್ತಾರೆ. ಇವತ್ತು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, BJP ನಾಯಕರು ಮಾನ್ಯ ಮಾಜಿ ಸಚಿವರಾದಂಥ ರಾಮ್ಲು ಅವರು ಭಾಳಷ್ಟು ಆವೇಶಭರಿತವಾಗಿ ಜೈಲಿಗೆ ಹೋಗ್ತಾರೆ ಅಂತ ಕೇಳ್ತಾರೆ. ಜೈಲಿಗೆ ಹಾಕ್ಸಿರೋದು ನೀವು ಸ್ವಾಮಿ, ನಿಮ್ಮ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಇಟ್ಕೊಂಡು ನೀವು ಹಾಕ್ಸಿರೋದು. ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂಡಿಸಿ ಮಾಡುವಂಥ ಕೆಲಸ ನೀವು ಮಾಡಿರೋದು. ನೀವು ಮಾಡಿದಂಥ ಅವ್ಯವಹಾರಗಳನ್ನು ನಾವು ಮತ್ತೆ ಮಂತ್ರಿಯಾಗಿ ಬಂದು ಬಯಲಿಗೆಳಿತೀನಿ. ಅವತ್ತು ನೀನು ಕೂಡ ಜೈಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಆಗೇ ಆಗುತ್ತೆ ಅಂತೇಳಿ ನನ್ನ ಪ್ರಮಾಣವಾಗಿ ನಾನು ಹೇಳ್ತೀನಿ. ಖಂಡಿತವಾಗಿ ಹೋಗ್ತಾರೆ.
ಇಲ್ಲ, ಅವರು ಹಗರಣಗಳಲ್ಲಿ ಸಿಗಾಕೊಂಡಿದ್ದಾರೆ. ಅವರು ಕೂಡ ಅನೇಕ ಹಗರಣಗಳನ್ನು ಅವರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮೇಲೆ ಇಲ್ಲ ಸಲ್ಲದ ಕಾರಣದಿಂದ ಹೇಳ್ತಾರೆ CBI ಬಂದಿದೆ, ಮಾಡಲಿ, ತನಿಖೆಯನ್ನು ಮಾಡಲಿ. ನಾವು ಯಾವುದು ಕೂಡ ಯಾವ ತನಿಖಾ ಸಂಸ್ಥೆಗೂ ಕೂಡ ನಾವು ವಿರುದ್ಧವಾಗಿಲ್ಲ. ಸ್ವಾಗತ ಮಾಡಿದ್ದೀವಿ. ಅದನ್ನು ನಾನು ಫೇಸ್ ಮಾಡಿದ್ದೀನಿ. ನ್ಯಾಯಾಲಯಗಳಲ್ಲಿ ಯಾವ ರೀತಿ ಆಗ್ತದೆ ಅಂತೇಳಿ ತಾವು ನೋಡ್ತಾ ಇದ್ದೀರಿ. ಹೌದು, ಇವತ್ತು ST ವೆಲ್ಫೇರಲ್ಲಿ ಕೂಡ ನಾನು ನಡೆಸುವಂಥ ಒಂದು ಕಾರ್ಯದಲ್ಲಿ ಕೂಡ ಅನೇಕ ಹಗರಣಗಳು ಆಗಿದ್ದಾವೆ. ಅವನ್ನೆಲ್ಲ ಕೂಡ ಬಯಲಿಗೆಳುವಂಥ ಒಂದು ಕೆಲಸ ಮಾಡ್ತೀವಿ ನಾವು ಬಂದ ಮೇಲೆ. ಅವರು ವಿನಾಕಾರಣ ಕೋವಿಡ್ ವಿಚಾರದಲ್ಲಿ ಹೆಲ್ತ್ ಮಿನಿಸ್ಟರ್ ಇದ್ದಾಗ ಯಾವ ರೀತಿ ಮಾಡಿದ್ದಾರೆ, ಇವತ್ತು ಅದೆಲ್ಲ ಕೂಡ ಈಗಾಗಲೇ ತನಿಖಾ ಸಂಸ್ಥೆಗಳು ಜೊತೆಗಿದ್ದಾವೆ. ಅವರು ಕೂಡ ಇವತ್ತು ಭಾಳ ಖುಷಿಯಾಗಿ ನಾಗೇಂದ್ರ ಜೈಲಿಗೆ ಹೋಗಿದ ಅಂತೇಳಿ ಖುಷಿ ಪಡ್ತಾ ಇದ್ದಾರಲ್ಲ. ನೀವು ಜೈಲಿಗೆ ಹೋಗೋಂಥ ಸಂದರ್ಭ ಕೂಡ ಬರುತ್ತೆ ಸ್ವಾಮಿ. ಇವನ್ ನಾವೆಲ್ಲ ಅಲ್ಲ. ಇವತ್ತು ವಿನಾಕಾರಣ ಬಳ್ಳಾರಿಯಿಂದ ಅವ್ರಿಗೇನಾಗಿದೆ, ಬಳ್ಳಾರಿ ಅಂದರೆ ನಾನೇ ಇರಬೇಕನ್ನುವಂಥ ಒಂದು ಅಹಂಕಾರ ಇತ್ತು. ಕಳೆದ ಎರಡು ಚುನಾವಣೆಗಳಲ್ಲಿ ಕೂಡ ಸೋತು ಸುಣ್ಣಾಗಿದ್ದಾರೆ. ಇನ್ನೂ ಬುದ್ಧಿ ಬಂದಿಲ್ಲ ಅವರಿಗೆ. ಇನ್ನೂ ಒಬ್ಬ ನಾಯಕನ ಮೇಲೆ ಇನ್ನೊಬ್ಬರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜೈಲಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ ಅಂತೇಳಿ. ಸ್ವಾಮಿ, ನಾನು ಈ ಕ್ಷೇತ್ರಕ್ಕೆ 2 ಬಾರಿ ಶಾಸಕನಾದ ಮೇಲೆ ನನ್ನ ಅಭಿವೃದ್ಧಿ ಏನಂದರೆ, ಅಭಿವೃದ್ಧಿ ರೋಡ್ ಹಾಕೋದು ಅದರದೊಂದೇ ಅಲ್ಲ. ಈ ಕ್ಷೇತ್ರವನ್ನು ಶಾಂತಿ ರೀತಿಯಾಗಿ ಸರ್ವ ಧರ್ಮದ ಜನಾಂಗದವರು ಕೂಡ ಶಾಂತಿಯಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿದ್ದಾರೆ. ನೀನು ನಡೆಸುವಂಥ ನಿನ್ನ ಆಡಳಿತದಲ್ಲಿ ಏನೇನು ಅನಾಹುತಗಳಾಗಿದೆ ಅಂತೇಳಿ ಕೂಡ ಇಡೀ ಬಳ್ಳಾರಿ ಜಿಲ್ಲೆಗೆ ಗೊತ್ತು. ಯಾವ ಸಮುದಾಯಗಳು, ಯಾವ ಸಮಾಜಗಳು ತುಳಿತಕ್ಕೆ ಒಳಗಾಗಿದೆ ಅಂತೇಳಿ ಕೂಡ ಗೊತ್ತು. ನೀವು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ. ನಿಮ್ಮ ಕ್ಷೇತ್ರದ ನಿಮ್ಮ ಅಭಿವೃದ್ಧಿ ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ? ಅಲ್ಲಿ ಕೂಡ ತಾವೆಲ್ಲ ಪೂರ್ಣವಾಗಿ ಸುಣ್ಣಾಗಿದ್ದರಲ್ಲಿ. ಅದಕ್ಕೆ ನಿಮ್ಮನ್ನು ಸೋಲಿಸಿರೋದು. ಇವತ್ತು ವಿನಾಕಾರಣ ಬಿಟ್ಟು ಪ್ರತಿ ಬಾರಿ ಕೂಡ ಪ್ರೆಸ್ ಮೀಟ್ಗಳಲ್ಲಿ ನಾಗೇಂದ್ರ ಜೈಲಿಗೆ ಹೋಗ್ತಾನೆ ಅಂತ ಹೇಳಿದ್ರೆ, ಇದು ಹೋಗೋದು ಹಣೆ ಬರ ಇದ್ದರೆ ಹೋಗೇ ಹೋಗ್ತಾರೆ. ನಿನ್ನ ಹಣೆ ಬರದಲ್ಲಿ ಇದ್ದರೆ ಹೋಗೇ ಹೋಗುತ್ತೆ. ನಾನು ಎಷ್ಟು ಸರ್ತಿ ಜೈಲಿಗೆ ಹೋಗಿ ಬರ್ತೀನೋ, ನೀವು ಎಷ್ಟು ಸರ್ತಿ ನನಗೆ ತುಳಿತಕ್ಕೆ ನಿಮ್ಮ BJP ಪಕ್ಷದವ್ರು ಮಾಡ್ತೀರೋ, ಅಷ್ಟು ನಾನು ಚೆಂಡಕ್ಕಿಂತ ರೀತಿಯಲ್ಲಿ, ಬಾಲ್ಗಿಂತ ರೀತಿಯಾಗಿ ಕುಡಿದೆದ್ದು ಬರ್ತೀನಿ. ಈ ರಾಜ್ಯಕ್ಕೆ ಮುಂದೆ ತಾವೆಲ್ಲರೂ ಕೂಡ ನೋಡ್ತೀರಿ, ನೀನು ನೋಡ್ತಿ, ರಾಮ್ದವ್ರು ಕೂಡ ನೋಡ್ತಾರೆ. ನಿನಗಿಂತ ಮುಂದೆನೇ ನೀನೇನು ಪದವಿಯನ್ನು ಆಸ್ತಿಯಲ್ಲ ಅದನ್ನು ನಾನು ಪಡಿತೀನಿ. ನನ್ನ ಕಾಂಗ್ರೆಸ್ ಪಕ್ಷ ನನಗೆ ಕೊಡುತ್ತೆ ಅಂತೇಳಿ ಕೂಡ ನನಗೆ ಗ್ಯಾರಂಟಿ ಇದೆ. DCM ಎಲ್ಲ ಆದರೆ ಮುಖ್ಯಮಂತ್ರಿ ಕೂಡ ಆಗ್ಬೋದು. ನನ್ನ ಆಡಳಿತ ಚೆನ್ನಾಗಿದ್ದರೆ, ನನ್ನ ಮನಸ್ಸು ಚೆನ್ನಾಗಿದ್ದರೆ, ನನಗೆ ಒಳ್ಳೇದಾದರೆ, ಇನ್ನೂ 20 ವರ್ಷಕ್ಕಲ್ಲ 25 ವರ್ಷದ ನಂತರ ಅದು ಕೂಡ ನಾನು ಮುಖ್ಯಮಂತ್ರಿ ಆದರೂ ಕೂಡ ಇನ್ನೂ ಆಶ್ಚರ್ಯ ಇಲ್ಲ. ನಾನು ಸೀನಿಯರ್ ಆಗ್ತೀನಿ ಅವಾಗೆ. ಅದಕ್ಕೇನು ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವ ಧರ್ಮದವರನ್ನ, ಎಲ್ಲರನ್ನ, ಹಿಂದುಳಿದವರನ್ನ, ದಲಿತರನ್ನ ಮುಂದೆ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ ಮಾಡುತ್ತೆ.